ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಚಾ ಈ ಕಡೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗತೈತಿ. ಮೆತ್ತೆ ಪಲ್ಯ ಐತಿ, ಅದಕ್ಕೊಂದು ಸ್ವಲ್ಪ ಬ್ಯಾಳೆ ಹಾಕಿ ಕುದಿಸಾಕಿಡತನು. ಆಮೇಲೆ ನಾಷ್ಟಾ ಕಡೆ ರೆಡಿ ಮಾಡಬೇಕು. ಆಮೇಲೆ ಅವಲಕ್ಕಿ ಅಟ್ ಮಾಡಿದ್ದು, ಅವಲಕ್ಕಿ ಅಟ್ ಮಾಡಿ ಅದನ್ನ ಫಸ್ಟ್ ನಾಷ್ಟ ಮುಗಿಸ್ಕೊಂಡು ಮತ್ತು ಹಿತ್ತಲಾಗ ಒಂದು ಸ್ವಲ್ಪ ಗಾರ್ಡನ್ ಎಲ್ಲ ನಂದು ಕ್ಲೀನ್ ಮಾಡೋದಿತ್ತು. ಪೂರ ಎಲ್ಲ ಈಗ ಬಿಸಿಲಿಗೆಲ್ಲ ಒಣಗಿ ಹೋಗೈತಿ. ಆಟೋಟ ಇಲ್ಲಿ ನೋಡ್ಬೇಕಂದ್ರೆ ಈಕೆ ನನ್ನ ಹೆಂಡತಿ ಇಂಥ ಮಸ್ತ್ ರೊಟ್ಟಿ ಮಾಡಿಟ್ಟೇಳು, ಎಂಥ ಚಂದ ರೊಟ್ಟಿ. ಆಮೇಲೆ ನಾ ಬನ್ನಿ ನಮ್ದಟ್ಟು ಗಾರ್ಡನ್ ಎಲ್ಲ ಕ್ಲೀನ್ ಮಾಡೋಕೆ. ಇದು ಈ ಕಡೆ ನೋಡ್ರೆ ಇದೆಲ್ಲ ಫುಲ್ಲು ಎಲ್ಲ ಎಲ್ಲಿ ಯಾವ್ಯಾವ ಬಿದ್ದೈತಿ. ಭಾಳ ಸಾತ್ ಕ್ಲೀನ್ ಮಾಡೋಕ್ಕಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಬೇಕಂತಿತ್ತು. ಭಾಳ ಐತಿ ಈ ಸೈಡ್, ಒಟ್ಟ ಇಲ್ಲ ಈ ಸೈಡ್ ಅಷ್ಟು ಹುಲ್ಲಿಲ್ಲ ಒಟ್ಟು ಆ ಮೂಲಿ ಮಠ. ಆದರೆ ಇದೇನು ಗುಲಾಬಿ ಗಿಡ ಮತ್ತು ಈ ಕಡೆ ಆ ಕಡೆ ದಾಸವಾಳ ಗಿಡ ಭಾಳ ಐತಿ. ಪೂರ ಬರೀ ಒಣ ಹುಲ್ಲನ ಐತಿ. ಈಗ ಕೆತ್ತಿ ತೆಗೆದು ಬಿಡ್ತಾನೆ ಪಟ್ ಆಕೈತಿ. ಇದೊಂದು ಕೆಲಸ ಮುಗಿತೈತಿ. ಆಮೇಲೆ ನಮ್ದು ಗುಲಾಬಿ ಹೂವಿನ ಗಿಡದಾಗ ಚಂದ ಇವತ್ತು ಭಾಳ ಮಸ್ತ್ ಫುಲ್ ಹೂವಾಗಿದ್ದು ಇವತ್ತು. ಹಿಂದೆ ಫುಲ್ ಕಸ ಆಗಿತ್ತು, ಅದನ್ನೆಲ್ಲ ಸ್ವಚ್ಛ ಮಾಡಕತ್ತಾರ. ಬಿಸಿಲು ಐತಂದ್ರು ರೀ ಸಾಕು ಬರ್ರಿ. ಯಾವಾಗಾರ ಒಂದಿನ ಮಾಡ್ತಾರು. ಬರೀ ಪೋಸ ಕೊಡೋದ. ಹಲೋ, ಬರೀ ಪೋಸ್ ಕೊಡೋದ. ಅರಿಶಿನ ಒಣಗಿ ಹಾಕಿದವು. ಇವತ್ತು ನಮ್ಮ ಸರ ಇದನ್ನೆಲ್ಲ ಇದು ನೋಡಿ ಕ್ಲೀನ್ ಕಸ ಇಟ್ಕೊಂಡೈತಿ. ಇನ್ನೂ ಫುಲ್ ಐತಿ. ಅದು ಗಿಡ ಕೆಳಗದ ಭಾಳ ಆಗೈತಿ ಕಸ. ಅದನ್ನ ಎಲ್ಲ ಸ್ವಚ್ಛ ಮಾಡಕತ್ತಾರ. ಈ ಸೈಡ್ ದಟ್ಟು ಪೂರ ಕ್ಲೀನ್ ಆಗೈತಿ. ಇಷ್ಟು ಕಸ ಆಗೈತಿ ಪೂರ. ಈ ಸೈಡ್ ಅದು ದಾಸವಾಳ ಗಿಡದ ಅಷ್ಟ. ಈ ಸೈಡ್ದ ಇನ್ನು ಆ ಸೈಡ್ ಐತಿ. ಇನ್ನು ಆ ಸೈಡ್ದ ಗುಲಾಬಿ ಗಿಡದ ಹಿಂದಿಂದ. ಮತ್ತು ಈ ಕಡೆ ಸ್ವಲ್ಪ ಹುಲ್ಲು ಐತಿ. ಈ ಕಡೆನ ಅಷ್ಟು ಹುಲ್ಲಿಲ್ಲ. ಸ್ವಲ್ಪ ಅದನ್ನು ಕೆತ್ತನೆ ತೆಗೆದೈತಿ. ಇಲ್ಲೇ ಇದ್ರ ತಳಕ ಭಾಳ ಐತಿ ಕಸ. ಇದನ್ನೆಲ್ಲ ತೆಗಿಬೇಕು. ಫೈನಲಿ ಇಷ್ಟಂತೂ ಸ್ವಚ್ಛ ಆಯ್ತು. ಈಗ ಬಿಸಿಲು ಐತಿ ಭಾಳ, ಅದಕ್ಕಾಗಿ ಇಷ್ಟು ಮಾಡ್ರು. ಹಾಂ, ಇಷ್ಟೆಲ್ಲ ಆಗೈತಿ. ಈಗ ಇದನ್ನು ಹಚ್ಚಿಬಿಡ್ತಾನು. ಎಲ್ಲ ಒಣ ಐತಿ. ಉರಿ ಹಚ್ಬೇಕಂತ ಕೊಂತಾನು. ಅದು ನೋಡ್ರೆ ಒಂದು ಸ್ವಲ್ಪ ಹಸಿನೂ ಐತಿ, ಒಣ ಹುಲ್ಲನು ಅದಾವು. ನೋಡ್ಬೇಕು ಎಟ್ಟೆಟ್ಟು ಹತ್ತಾವು ಏನಿಲ್ಲೋ. ಹೋಗಿ ಅಟ್ಟು ಐತು. ಅದೇನು ಹತ್ತಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಚ್ಬೇಕಂತ ಬಿಟ್ಟು ನಾನು ಎಷ್ಟು ಹತ್ತೈತಿ ಮತ್ತೊಂದು ಸ್ವಲ್ಪ ಹಚ್ಚ ಬರೈತಿ.